ನಮ್ಮ ರಾಜ್ಯದ ಅಸ್ಮಿತೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯೊಳಗೆ ಶಿಕ್ಷಣವನ್ನು ಕುರಿತು ಹಿಂದಿನ ಮತ್ತು ಇಂದಿನ ಈ ಎರಡನ್ನೂ ತೌಲನಿಕ ದೃಷ್ಟಿಯೊಳಗೆ ವಿವೇಚನೆಗೆ ಒಡ್ಡಿದ ರೀತಿಯೊಳಗೆ ಮುಂದಿನ ಶಿಕ್ಷಣ ಹೇಗಿರಬೇಕು ಎನ್ನುವ ನಿರ್ದೇಶನವನ್ನು ಕೊಡುವ ಶಕ್ತಿ ನಮ್ಮ ಸಾಹಿತ್ಯ. ಅದರದ್ದು ವೈಫಲ್ಯವನ್ನು ನಾನು ಸಾಹಿತ್ಯ ಪರಿಷತ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ಒತ್ತಡ ಹಾಕ್ತಾ ಹೋದಾಗ ಸರ್ಕಾರ ಅದರ ಬಗ್ಗೆ ಎಚ್ಚರ ವಹಿಸುತ್ತೆ. ಅದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಯಾವುದಕ್ಕೆ ಸಂಬಂಧಪಟ್ಟಿದ್ದಿರಬಹುದು. ಆ ಒತ್ತಡ ಹಾಕುವ ಶಕ್ತಿ ಸಾಹಿತ್ಯ ಪರಿಷತ್ತಿಗಿರಬೇಕು. ಆ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕು. ಸಮ್ಮೇಳನ ಮುಗಿಸಿ ಕೈ ತೊಳ್ಕೊಂಡು ಕೂತ್ಕೊಂಡ್ರೆ ಅಧ್ಯಕ್ಷಗಳಿಗೂ ಇಲ್ಲ ಅಧ್ಯಕ್ಷ ಕೆಲಸ ಏನು ಹೇಳಿ? ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಒಂದ್ಸಾರಿ ಸಮ್ಮೇಳನದ ವೇದಿಕೆಯಿಂದ ಹೇಳಿದ್ರೆ ಇನ್ನು ಮುಂದಿನ ವೇದಿಕೆಗೆ ಬರೋದು. ಅದಕ್ಕಾಗಿ ಸರ್ಕಾರದ ಪಾರ್ಟಿ ಏನಿಲ್ವಾ ಸರ್? ನಿಮ್ಮ ಇದು ತುಂಬಾ ಇಷ್ಟಪಟ್ಟೆ ನಾನು. ನಿಮ್ಮ ಇದು ನೀವು ಸರ್ಕಾರದ್ದು ಅಂದ್ರೆ ಸರ್ಕಾರ ಅಂತ ಇದೆಯಲ್ಲ, ಸರ್ಕಾರದ್ದು ಏನು ಇಲ್ವಾ? ನನ್ನ ಪ್ರಶ್ನೆ ಕ್ಲಿಯರ್ ಆಯ್ತು ಅನ್ಸುತ್ತೆ ನಿಮ್ಗೆ. ಗೊತ್ತಾಯ್ತು. ಆದ್ಯತೆಯ ಮೇರೆಗೆ ನಾವು ಸರ್ಕಾರವನ್ನು ಗುರಿಪಡಿಸಬೇಕು. ಆದರೆ ನಮ್ಮ ಸರ್ಕಾರಗಳು ಏನಾಗಿವೆ ಅಂತಂದ್ರೆ ಇವತ್ತು ಹೆಚ್ಚಿನದಾಗಿ ನೂರಾರು ಬರ್ತಾ ಇರ್ತವೆ. ಅದಕ್ಕೋಸ್ಕರ ವರದಿಗಳೇ, ಸರ್ಕಾರವೇ ರೂಪಿಸಿದ ವರದಿಗಳೇ ಇನ್ನೂ ಕೂಡ ಅವು ಚಾಲ್ತಿಗೆ ಬಂದಿಲ್ಲ. ಈಗ ಸರೋಜಿನಿ ಮಹಿಷಿ ವರದಿ ಇದೆಯಲ್ಲ, ಪರಿಷ್ಕೃತ ಸರೋಜಿನಿ ಮಹಿಷಿ ವರದಿ ಇನ್ನೂ ಚಾಲ್ತಿಗೆ ಬಂದಿಲ್ಲ. ಆಮೇಲೆ ಸರ್ಕಾರಿ ಶಾಲೆಗಳ ಸಬಲೀಕರಣ ವರದಿ ಅದಿನ್ನೂ ಚಾಲ್ತಿಗೆ ಬಂದಿಲ್ಲ. ಆ ಎಲ್ಲ ವರದಿಗಳನ್ನು ಮಾಡಿದ್ಯಾರು? ಸರ್ಕಾರವೇ ಮಾಡಿದೆ. ಅವು ಇನ್ನೂ ಕೂಡ ಯಾಕೆ ಚರ್ಚೆಗೆ ಬಂದಿಲ್ಲ? ಶಾಸನ ಸಭೆಯೊಳಗೆ ಚರ್ಚೆಗೆ ಎತ್ಕೊಳ್ಬೇಕು. ಅಲ್ಲಿ ಏನು ನಿರ್ಣಯ ಆಗುತ್ತೋ ಅದನ್ನು ರಾಜ್ಯಪಾಲರಿಗೆ ಅಂಕಿತಕ್ಕೆ ಕಳಿಸ್ಬೇಕು, ಜಾರಿಗೊಳಿಸ್ಬೇಕು. ಅದನ್ನು ಮಾಡ್ತಾ ಇಲ್ಲ ಅಂದಾಗ ಶ್ರಮ ಮತ್ತು ಹಣ ಎರಡು ವ್ಯಯವಲ್ಲವೇ? ಸರ್ಕಾರದ ವ್ಯಯವಲ್ಲವೇ? ಅದೇ ಥರ ಅವುಗಳೇ ಆಗಿದ್ದಾಗ ಇನ್ನು ಇದು ಸಾಹಿತ್ಯ ಪರಿಷತ್ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸ್ವೀಕರಿಸುತ್ತೆ ಅಂತನ್ನುವುದರ ನೆಲೆಯೊಳಗೆ ನಾನು ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನು ಎಚ್ಚರಿಸಿದ್ದೆ. ನಿರ್ಣಯ ಮಂಡಿಸೋದ್ರಲ್ಲಿ ಏನು